ಭಗವಂತ ಬದಲಾಗುವವನಲ್ಲ. ಅದರಿಂದ ಅವನು ಪರಮ ಸತ್ಯ, ಪರಂ ಸತ್ಯಂ, ಬದಲಾಗದ ಸತ್ಯವನ್ನು, ಬದಲಾಗದ ತತ್ವವನ್ನು ಧೀಮಹಿ. ಯಾಕೆಂದರೆ ನಾವು ಈಗ ಸಿಕ್ಕಿರುವ ಬದಲಾಗುವ ಸತ್ಯದ ಜೊತೆಗೆ ಇದ್ದೇ ಬದಲಾಗದ ಸತ್ಯವನ್ನು ತಿಳ್ಕೊಳ್ಳಿಕ್ಕೆ ಹೋಗಬೇಕು. ಅನಿತ್ಯೈಹಿ ದ್ರವ್ಯೈಹಿ ಪ್ರಾಪ್ತವಾನಸ್ಮಿ ನಿತ್ಯಂ. ಅನಿತ್ಯವಾದ ಈ ಪದಾರ್ಥದಿಂದ ನಿತ್ಯವಾದ ಪದಾರ್ಥದ ಕಡೆಗೆ, ಯಾಕೆಂದರೆ ಇದು ಬೇಕಲ್ವಾ, ಇದು ಇಲ್ಲದೆ ಇದ್ರೆ ಅಲ್ಲಿಗೆ ಹೋಗೋದು ಹೇಗೆ? ಬಸ್ಸು ಮಧ್ಯದಲ್ಲಿ ಯಾವುದೋ ಊರಿಗೆ ಹೋಗಬೇಕಿರುತ್ತೆ, ಕಟ್ ರೂಟ್ ಬಸ್ ಇರುತ್ತೆ, ಮಧ್ಯದಲ್ಲಿ ಬಿಟ್ಟು ಹೋಗ್ತಾ ಇರಬೇಕು. ನನಗೆ ಸಿಗೋದಿದ್ರೆ ಡೈರೆಕ್ಟ್ ಸಿಗಬೇಕು, ಇಲ್ಲ ಬಸ್ ಅಲ್ಲಿಗೆ ನಿಮ್ಗೆ ಅದೇ ಡೈರೆಕ್ಟ್ ಮಾಡೇ ಇಲ್ಲ, ಆ ಥರ ವ್ಯವಸ್ಥೆ ಇಟ್ಟಿಲ್ಲ, ಹೋಗೋದಿಲ್ಲ ಅಂತ ಕೂಡ್ಲಿಕ್ಕಾಗುತ್ತಾ? ಮಧ್ಯದಲ್ಲೂ ಇನ್ನೊಂದು ಕಡೆ ಇಳಿ, ಮತ್ತೊಂದು ಕಡೆ ಇಳಿ, ಮತ್ತೊಂದು ಕಡೆ ಇಳಿ, ಆಮೇಲೆ ಹೋಗ್ಲಿಕ್ಕಂತೂ ನಮಗೆ ನಿತ್ಯವಾದ, ನಾನು ಅಲ್ಲಿಗೆ ಹೋದ್ಮೇಲೆ ಈ ಬಸ್ ನನ್ನ ಜೊತೆಗೆ ಇರಬೇಕು ಅಂದರೆ ದಡ್ಡ ಅಂತಾನೆ. ಅದು ಅನಿತ್ಯವಾದ ಪದಾರ್ಥ, ಅಲ್ಲಿ ಬಿಡಬೇಕು ಅದನ್ನು. ನೀನು ಯಾವುದಕ್ಕೋಸ್ಕರ ಬಂದೆ ಆ ಸಾಧನೆಯ ಕಡೆ ಗಮನ ಕೊಡಬೇಕು ಅನ್ನುವ ರೀತಿಯಲ್ಲಿ ಭಗವಂತನ ಧ್ಯಾನಕ್ಕಾಗಿ ನಾನು ಸಿದ್ಧನಾಗಿದ್ದೇನೆ ಅಂತ ಹೀಗೆ ಹೇಳಿ, ಮುಂದೆ ಇದರ ಅಧಿಕಾರ, ಇದನ್ನು ತಿಳ್ಕೊಳ್ಬೇಕು ಅಂತ ಈಗಲೇ ತಿಳಿದಾಯ್ತು ಒಂದಿಷ್ಟು, ಆದರೂ ಆಮೇಲೆ ಒಂದು ಕೆಲವು ಸಂಗತಿಗಳು ಗೊತ್ತಿರಬೇಕು ಅಂತ, ಯಾರಿಗೆ ದಕ್ಕತ್ತೆ ಮತ್ತು ಯಾರು ಇದನ್ನು ಕೇಳಲಿಕ್ಕೆ ಅರ್ಹರು ಅಂತ ಹೇಳುವಾಗ ಒಂದು ಶಬ್ದ ಹೇಳೋದು ನಿರ್ಮತ್ಸರಾಣಾಂ ಸತಾಂ. ಜ್ಞಾನದ ದಾರಿಯಲ್ಲಿ ದೊಡ್ಡ ದೋಷ ಯಾವುದು ಅಂದರೆ ಅಸೂಯೆ. ನಾನು ಮಾತ್ರ ತಿಳ್ಕೊಳ್ಬೇಕು. ಅದು ನೋಡಿ, ಸಜ್ಜನ ವರ್ಗದ ಮಧ್ಯದಲ್ಲೇ ಕಾಡುವ ಸಮಸ್ಯೆ ಇದು ದುಷ್ಟರ ಸಮಸ್ಯೆ ಅಲ್ಲ. ನಮ್ಮ ಮಧ್ಯದಲ್ಲೇ ನಾವೇ ಏರುವಾಗ ಕೈಕಾಲು ಎಳ್ಕೊಳ್ಳೋ ಕಾರ್ಯಕ್ರಮ ಇದು ಬಿಡಬೇಕು ಅಂತ ಹೇಳೋದು. ಜ್ಞಾನದ ದಾರಿಯಲ್ಲಿ ಅಸೂಯೆ ಬಿಡಬೇಕು. ಯಾರಿಗೋ ಒಬ್ಬನಿಗೆ ಬೆಳವಣಿಗೆ ಆಯಿತು, ಆಗಲಿ, ಒಳ್ಳೆಯವನೇ ಇರ್ತಾನೆ, ಅವನ ಪ್ರಯತ್ನಕ್ಕೆ ಸಿಕ್ಕಿತು, ಆದರೂ ಅವನಿಗೆ ಮಾತ್ರ ಸಿಕ್ತು. ನಾನು ಇಷ್ಟು ಜಪ ಮಾಡಿದ್ದೀನಿ, ಇಷ್ಟು ಪೂಜೆ ಮಾಡಿದ್ದೀನಿ, ಇಷ್ಟು ತಪಸ್ಸು ಮಾಡಿದ್ದೀನಿ, ನನಗೆ ಏನೂ ಸಿಗಲಿಲ್ಲ. ಅವನಿಗೆ ಯಾಕೆ ಸಿಕ್ತು? ಒಂದೋ ಹೊಟ್ಟೆ ಕಿಚ್ಚು. ಆ ಹೊಟ್ಟೆ ಕಿಚ್ಚು ಮೊದಲು ಸುಡೋದು ಅವನ ಹೊಟ್ಟೆಯೇ, ಅದು ನೆನಪಿರಲ್ಲ. ಆದರೆ ಅದಕ್ಕೋಸ್ಕರ ಏನು, ಅವನನ್ನು ಹೇಗೆ ತಪ್ಪಿಸೋದು? ಇನ್ನೊಬ್ಬರ ಕಾಲ ಕೆಳಗೆ ಇದ್ದು ಎಳೆಯುವ ಪ್ರಯತ್ನ ಮಾಡುವವನು ಕೊನೆಯವರೆಗೂ ಕಾಲ ಕೆಳಗೆ ಇರ್ತಾನೆ ಹೊರತು ಅವನ ಮೇಲೆ ಬರುವುದೇ ಇಲ್ಲ. ಅದನ್ನು ನಿರ್ಮತ್ಸರಾಣ. ಅಲ್ಲಿ ಎರಡು ಶಬ್ದ ಇದೆ. ಸಜ್ಜನರ ನಿರ್ಮತ್ಸರತೆ. ಸಜ್ಜನರಲ್ಲಿ ಕೆಲವೊಂದು ಸ್ವಲ್ಪ ಮತ್ಸರತೆ ಇರುತ್ತೆ, ಅದು ತಪ್ಪೇನಲ್ಲ ಅಂತ ಒಂದು ಅರ್ಥದಲ್ಲಿ ಗೊತ್ತಾಗುತ್ತೆ. ಎರಡು ಥರದ ಅದಕ್ಕೆ ಶಬ್ದ ಬೇರೆ ಇದೆ, ನಾನು ಅದನ್ನು ಒಂದೇ ಶಬ್ದದಲ್ಲಿ ಹೇಳಿದೆ. ಒಂದು ಅಸೂಯೆ, ಒಂದು ಮತ್ಸರ. ಅಸೂಯೆ ಅಂದರೆ ನಿಮಗೊಂದು ಉದಾಹರಣೆ ಹೇಳೋದು, ಅದು ಹಿಂದೆಯೂ ಹೇಳಿದ್ದೆ. ತರಗತಿಯಲ್ಲಿ ಬೋರ್ಡಿನಲ್ಲಿ ಒಂದು ಗೆರೆ ಹಾಕ್ತಾರೆ ಗುರುಗಳು, ತರಗತಿಯಲ್ಲಿ ಉಪಾಧ್ಯಾಯರು. ಹಾಕಿದ ತಕ್ಷಣ ಮಕ್ಕಳಿಗೆಲ್ಲ ಹೇಳ್ತಾರೆ, ಮಕ್ಕಳೇ ಈ ಗೆರೆಯನ್ನು ಚಿಕ್ಕದು ಮಾಡಿ ಅಂತ. ಎಲ್ಲ ಮಕ್ಕಳು ಬಂದರು, ಚೂರು ಅಳಿಸಿ ಹೋದರು. ಒಬ್ಬ ಸುಮ್ಮನೆ ಕೂತಿದ್ದ, ಅವನು ಬರಲಿಲ್ಲ. ನೀನೇನೋ ಬರಲಿಲ್ಲ ಇನ್ನು. ಸರಿ, ಅವನು ಕರೆದ ಮೇಲೆ ಅವನಿಗೆ ಧೈರ್ಯವಾಗಿ ಬಂದ, ಕೆಳಗೆ ಒಂದು ದೊಡ್ಡ ಗೆರೆ ಹಾಕಿದ. ಗುರುಗಳಿಗೆ ತುಂಬ ಖುಷಿ ಆಯಿತು. ಮೊದಲು ಅಳಿಸಿದ್ರಲ್ವ, ಅದು ಅಸೂಯೆ. ಆಮೇಲೆ ಒಂದು ಕೆಳಗೆ ಅದಕ್ಕಿಂತ ದೊಡ್ಡ ಗೆರೆ ಹಾಕಿದ್ನಲ್ವ, ಅದು ಮತ್ಸರ. ಮತ್ತಃ ಸರತಿ, ನನ್ನಿಂದ ಮುಂದೆ ಹೋಗ್ತಾ ಇದ್ದಾನೆ ಅಂತನ್ನುವ ಯೋಚನೆಯಿಂದ ಹೆಚ್ಚು ನಾನು ಓಡುವುದಕ್ಕೆ ಪ್ರಯತ್ನ ಮಾಡಿದರೆ ಅದು ಮತ್ಸರ, ಅದು ದೋಷ ಅಲ್ಲ ಒಂದು ಅರ್ಥದಲ್ಲಿ. ಆದರೆ ಅಸೂಯೆ ಅಂದರೆ ಅವನು ಮುಂದೆ ಹೋಗಬಾರ್ದು ಅಂತ ಕಾಲಡ್ಡ ಕೊಡುವುದಕ್ಕೆ ಪ್ರಯತ್ನ ಮಾಡ್ತಾನಲ್ಲ, ಆಗ ಪಕ್ಕದಲ್ಲಿ ಇನ್ನಿಬ್ಬರು ಮುಂದೆ ಹೋಗ್ತಾರೆ, ಅದು ಗೊತ್ತಾಗಲ್ಲ ಅವನಿಗೆ. ಅದರಿಂದಾಗಿ ನಾವು ಮೇಲೆ ಹತ್ತುವುದಕ್ಕೆ ಪ್ರತ್ಯೇಕ ಏಣಿ ಇಟ್ಟು ಹತ್ತುತ್ತೇವೆ, ಅದು ಮತ್ಸರ. ಆದರೆ ನಾವು ಇನ್ನೊಬ್ಬನ ಏಣಿಯನ್ನೇ ತೆಗೆದು ನಾವು ಹತ್ತಲಿಕ್ಕೆ ಹೋದಾಗ ನಮ್ಮ ಏಣಿಯನ್ನು ಇನ್ನೊಬ್ಬ ಎಳಿತಾನೆ, ಅದು ನಮ್ಗೆ ಗೊತ್ತಾಗಲ್ಲ. ಅದರಿಂದಾಗಿ ನಾವು ಯಾವತ್ತೂ ಕೂಡ ಇನ್ನೊಬ್ಬರ ಪ್ರಯತ್ನವನ್ನು ತಪ್ಪಿಸಿ ನನ್ನ ಪ್ರಯತ್ನ ಮಾಡ್ತೇನೆ ಅಂತ ಅನ್ನೋದು ಮೋಸ, ಅದು ಅನ್ಯಾಯ, ಅದು ದಾರಿ ಕೆಡಿಸುವಂತಹ ದುರ್ಗುಣ. ಅದನ್ನು ಬಿಟ್ಟು, ಯಾಕೆಂದರೆ ಇದನ್ನು ಉದಾಹರಣೆ ಕೊಡುವಾಗ ಆಚಾರ್ಯರಲ್ಲೊಂದು ವ್ಯಾಖ್ಯಾನ ಮಾಡ್ತಾರೆ ಏಕಲವ್ಯನ ವಿಷಯದಲ್ಲಿ. ಅರ್ಜುನ ನನ್ನನ್ನು ಬಿಲ್ಗಾರನನ್ನಾಗಿ ಮಾಡ್ತೇನೆ ಅಂತ ಹೇಳಿ, ಇವನು ಯಾರೋ ಕಾಡಲ್ಲಿರುವವನ ಕೈಯಲ್ಲಿ ನಾಯಿಯ ಬಾಯಿಗೆ 7 ಬಾಣಗಳನ್ನು ಬಿಟ್ಟಾಗಲೂ ಒಂದು ಬಾಣವೂ ಕೂಡ ಬಾಯಿಯ ಒಳಗಿನ ಒಂದು ನರವನ್ನು ಕತ್ತರಿಸದೆ, ನೆತ್ತರು ಬರಿಸದೆ, ಒಳ್ಳೆ ಹತ್ತಿ ಇಟ್ಟಾಗ ಅದರ ಬಾಯಿಯಲ್ಲಿ ಧ್ವನಿ ಬರದಂತೆ ಅದರ ಚಾಕಚಕ್ಯತೆಯನ್ನು, ಕೈ ಚಳಕವನ್ನು ತೋರಿದ್ದಾನೆ. ನನ್ನನ್ನು ನೀವು ಬಿಟ್ಟುಬಿಟ್ರಲ್ವಾ ಅಂತಾನೆ. ಅವನಿಗೆ ಆ ವಿದ್ಯೆ ಹೋಗಬೇಕು ಅಂತ ಕೇಳಲಿಲ್ಲ ಅರ್ಜುನ. ನನಗೆ ಆ ವಿದ್ಯೆ ಸಿಗಲಿಲ್ಲ, ನೀವು ಮಾತು ಕೊಟ್ಟದ್ದನ್ನು ನಾನು ನೆನಪಿಸ್ತಾ ಇದ್ದೇನೆ ಅಂತ ಹೇಳ್ತಾನೆ. ಆದರೆ ಗುರುಗಳ ನಿರ್ಧಾರ ಮಾಡಿದ್ದು ಬೇರೆ ಇತ್ತು, ಅವನಿಗೆ ಅದನ್ನು ಹೇಳಿಕೊಟ್ರು ಅನ್ನೋದು ಹೌದು. ಈ ವಿಷಯದಲ್ಲಿ ಇವತ್ತು ನಮಗೆ ಈ ಶಬ್ದವನ್ನು ಮಾತಾಡಿದ ತಕ್ಷಣ ಏನೋ ವಿರೋಧದ ಮುಖಗಳೇ ಕಾಣಿಸ್ತವೆ. ಆದರೆ ಅದರ ಹಿಂದೆ ಇದ್ದ ಸಂಗತಿಯನ್ನು ಭಾಗವತ ಓದಿದರೆ ಗೊತ್ತಾಗುತ್ತೆ. ಮಥುರೆಯ ಮೇಲೆ ಹಲವು ಬಾರಿ ಜರಾಸಂಧ ಮಾಡಿದ ದಾಳಿಯಲ್ಲಿ ಸೇರಿಕೊಂಡು ಒಬ್ಬ ಲೂಟಿಕೋರ,
ಅವನ ಗುರುಭಕ್ತಿಯನ್ನು ನಾನು ಪ್ರಶ್ನೆ ಮಾಡ್ತಿಲ್ಲ. ಗುರುಭಕ್ತಿ ಅನ್ನೋದು ಪ್ರಾಮಾಣಿಕವೇ, ತಿಳಿಬೇಕು ಅನ್ನೋ ಹಠ ಇತ್ತು. ಆದರೆ ಆ ಗುರುಭಕ್ತಿಯ ಹಿಂದಿನ ಉದ್ದೇಶ ಇದ್ದದ್ದು, ಅವನು ಅದಕ್ಕಿಂತ ಮುಂಚೆ ಗುರುಗಳ ಹತ್ತಿರ ಬರುವ ಮುಂಚೆ ಅನೇಕ ಪೈಶಾಚ ಅಸ್ತ್ರಗಳನ್ನೆಲ್ಲ ಕಲ್ತಿದ್ದವನು. ಆದರೆ ಅವನಿಗೆ ದೈವಿಕ ಅಸ್ತ್ರಗಳ ಅಪೇಕ್ಷೆ ಇತ್ತು. ಅದಕ್ಕೋಸ್ಕರ ದ್ರೋಣಾಚಾರ್ಯರ ಹತ್ರ ಬಂದಿದ್ದ. ದ್ರೋಣಾಚಾರ್ಯರು ಹೇಳಿದರು, ಇದು ನಾನು ನಡೆಸುವ ಗುರುಕುಲ ಅಲ್ಲ, ಇದು ಇನ್ನೂ ಎಲ್ಲರೂ ಸೇರಿ ಮಾಡ್ತಾ ಇರುವ ಗುರುಕುಲ. ಅದನ್ನಾಗಿ ಭೀಷ್ಮಾಚಾರ್ಯರು ಕ್ಷತ್ರಿಯರನ್ನು ಮುಖ್ಯವಾಗಿಟ್ಟುಕೊಂಡು ಮಾಡ್ತಾ ಇರುವ ಕೆಲಸ. ಆದ್ದರಿಂದಾಗಿ ನೀನು ನನಗೆ ಕಲೀಲಿಕ್ಕೆ ಬಂದಿದ್ದೇನೆ ಹೇಳುವಾಗಲೇ ನೀನು ನನಗೆ ಶಿಷ್ಯಾಗಿ ಆಗಿದೆ, ನನ್ನ ಅನುಗ್ರಹ ಇದೆ, ನೀನು ಪ್ರತ್ಯೇಕವಾಗಿ ನಿನ್ನ ಪಾಡಿಗೆ ನನ್ನನ್ನು ನೆನೆದು ಕಲಿ, ನಿನಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಕಳಿಸಿದರು. ಅವನು ಅಲ್ಲಿಗೆ ಹೋದ, ಕಲ್ತ. ಒಂದು ಸರ್ತಿ ಬೇಟೆಗೆ ಹೋದಾಗ ಈ ಪರಿಸ್ಥಿತಿ ಬಂತು. ಅರ್ಜುನ ಕೇಳಿದ, ಸೀದಾ ಹೋದರು, ಬೆರಳು ಕೊಡು ಅಂದರು, ಹೆಬ್ಬೆರಳು, ಬಲಗೈ ಹೆಬ್ಬೆರಳು. ಅವನು ಕೊಟ್ಟು ಬಿಟ್ಟ. ಗುರುಗಳು ಕೇಳಿದಾಗ ಕೊಡುವ ವಿಷಯದಲ್ಲಿ ಹಿಂದೆ ಮುಂದೆ ನೋಡಲಿಲ್ಲ. ಆ ವಿಷಯದಲ್ಲಿ ಅವನು ಪ್ರಾಮಾಣಿಕನೇ. ಆದರೆ ಯಾಕೆ ಗುರುಗಳು ಕೇಳಿದರು, ಇದು ಮತ್ತೆ ನಮಗೆ ಇವತ್ತಿನ ಕಣ್ಣಲ್ಲಿ ಕಾಮಾಲೆನೇ ಕಾಣೋದು. ಆದರೆ ಉದ್ದೇಶ ಇದ್ದದ್ದು ಏನು ಅಂತ ಭಾಗವತ ನೋಡಿದರೆ, ಗುರು ಆದವನು ಯಾವತ್ತು ನಾ ತಪಸ್ಕಾಯ ನಾ ಭಕ್ತಾಯ ಕದಾಚನ ನಚಾ ಶುಶ್ರೂಷವೇ ರಾಜನ್, ಇದು ಯಾವತ್ತೂ ಕೂಡ ಎಂಥವರಿಗೆ ಕೊಡಬೇಕು ಅಂದರೆ, ಈ ವಿದ್ಯೆಯನ್ನು ಯಾವತ್ತಾದರೂ ಒಬ್ಬ ದುರುಪಯೋಗ ಪಡಿಸಿಕೊಳ್ತಾನೆ ಅಂದರೆ ಅವನಿಗೆ ಆ ವಿದ್ಯೆ ಕೊಡಬೇಡ ಅಂತ. ದ್ರೋಣಾಚಾರ್ಯರಿಗೆ ಇವನಲ್ಲಿ ಇದ್ದಂತಹ ಒಳಗಿನ ಮರ್ಮ, ಇವನು ಹೋಗಿ ಸಹಾಯ ಮಾಡೋದು ಜರಾಸಂಧನಿಗೆ ಹೊರತು ಇನ್ನು ಉಳಿದವರಿಗೆ ಯಾರಿಗೂ ಅಲ್ಲ. ಹಾಗಾಗಿ ಜರಾಸಂಧ ಮಥುರೆಯ ಮೇಲೆ ದಾಳಿ ಮಾಡುವನು, ಮಥುರೆಯ ಜನರಿಗೆ ಉಪದ್ರ ಕೊಡುವನು. ಇದೇ ರೀತಿ ದರೋಡೆಕೋರನಾಗಿ ನೆಲೆಸಿದಂಥ ಅವನು ನಿಷಾದಾಧಿಪತಿ ಅಂತಲೇ ಹೆಸರು. ಇದ್ದ ಕಾಡಿನಲ್ಲಿ ವಾಸ ಮಾಡ್ತಾ ಇದ್ದಂತಹ ರಾಜನ ಹಿರಣ್ಯಧನುಸ್ ಅಂತ ಅವನ ತಂದೆ ಹೆಸರು. ಅಂಥವನಿಗೆ ಮಗನಾಗಿ ಬಂದವನು ಮಾಡುವ ಕೆಲಸಗಳಿಂದ ಅಷ್ಟಾಗಿ ಪೂರ್ವ ಅವನ ಗುರುಭಕ್ತಿಯನ್ನು ನಿರಾಕರಿಸಲಿಲ್ಲ. ರೈವತ ಪರ್ವತದಲ್ಲಿ ಕರ್ಕೊಂಡು ಹೋಗಿ ಏಕಾಂತದಲ್ಲಿ ಮತ್ತಷ್ಟು ವಿದ್ಯೆಗಳನ್ನು ಉಪದೇಶಿಸಿದ. ಅವನು ಎರಡೂ ಕೈಗಳಲ್ಲಿ ಬಾಣಗಳನ್ನು ಹೊಡೆಯಬಲ್ಲವನಾಗಿದ್ದ. ಬಲಗೈ ಹೋದರೂ ಎಡಗೈಯ ಸಾಮರ್ಥ್ಯ ಅವನಿಗೆ ಮತ್ತೆ ಇದ್ದೇ ಇತ್ತು. ಮತ್ತು ಯುದ್ಧ ಮಾಡಿ ದಂತವಕ್ರನ ಜೊತೆಗೆ ಸೇರಿ ಕೃಷ್ಣನ ಜೊತೆಗೆ ಯುದ್ಧ ಮಾಡಿ ಕೃಷ್ಣನ ಕೈಯಲ್ಲೇ ಏಕಲವ್ಯ ಸತ್ತದ್ದು. ಅಂದರೆ ಕೃಷ್ಣನ ವಿರುದ್ಧ ಸತ್ತ ಅನ್ನೋ ವಿಷಯದಿಂದಲೇ ದ್ರೋಣಾಚಾರ್ಯರ ನಿರ್ಧಾರ ಏನಿತ್ತು ಅನ್ನೋದು ಗೊತ್ತಾಗುತ್ತೆ ನಮಗೆ. ಇದೆಲ್ಲ ಅರ್ಥ ಆಗೋದು ನಮ್ಗೆ ಆ ಕತೆ ತನಕ ನಿಲ್ಲಿಸಿ ನೋಡಿ. ಅದಕ್ಕೆ ನಾನು ಹೇಳೋದು, ಯಾವುದೇ ಒಂದು ಪ್ರಶ್ನೆ ಬಂದಾಗೂ ಅಲ್ಲಿಗೆ ನಿಲ್ಲಬೇಡಿ. ಕಥೆಯ ಮುಂದೆ ಹಿಂದೆ ಇನ್ನೂ ಅನೇಕ ಸಂಗತಿಗಳು ಇರ್ತವೆ. ನಾವು ಮನೆ ಮುಂದೆ ನೋಡಿ ಇದು ಸರಿ ಇಲ್ಲ ಅಂತ ಮಾತಾಡೋದಕ್ಕೂ, ಮನೆಯ ಉಪ್ಪರಿಗೆಗೆ ಹೋಗಿ ಇಲ್ಲಿ ಏನಾಗಬೇಕು ಅಂತ ಗಮನಿಸುವುದಕ್ಕೂ ತುಂಬ ವ್ಯತ್ಯಾಸ ಇದೆ. ತೋಡಿದ ಉದ್ದಕ್ಕೆ ಮನೆ ಮುಂದೆ, ಅಯ್ಯೋ ಇಲ್ಲಿ ತೋಡಿದರೆ ಸರಿಯಾಗೋದಿಲ್ಲ ಅಂತ ಮೇಲ್ನವನು ಹೇಳ್ದ. ನಿಮ್ಗೇನ್ರಿ ಗೊತ್ತು, ನಮ್ಮ ಮನೆ ಮುಂದೆ ನಾವೇನಾದರೂ ಮಾಡ್ತೀವಿ. ಅಲ್ಲರಿ, ಅಲ್ಲಿ ಕೆಳಗಡೆ ಆ ಕಡೆಯಿಂದ ನೋಡಿ ದೊಡ್ಡ ನಳ್ಳಿ ಬಂದಿದೆ, ಅದು ಕೆಳಗಡೆ ನಿಮ್ಗೆ ಅದು ಒಡೆದು ಹೋಗುತ್ತೆ, ಅದಕ್ಕೋಸ್ಕರ ನಾನು ಬೇಡ ಹೇಳಿದ್ದು. ಅವನಿಗೆ ಮೇಲೆ ನೋಡಲಿಲ್ಲ, ಅವ್ನು ಎದುರುಗಡೆಗೆ ಮಾತ್ರ ಅವ್ನ ಮೇಲಿಂದ ಕಂಪೌಂಡಿಂದ ನಳ್ಳಿಯ ಇನ್ನೊಂದು ಪೈಪ್ ಬಂದದ್ದು ಅವನಿಗೆ ಕಾಣಿಸ್ತು, ಇವನಿಗೆ ಕಾಣಿಸ್ಲಿಲ್ಲ. ಇವನು ಒಡೆದೇ ಬಿಡ್ತೇನೆ ಅಂತ ಹೋಗ್ಬಿಟ್ಟ. ಅದೇ ರೀತಿ ಜೀವನದ ಎತ್ತರಕ್ಕೆ ಏರಿದಾಗ ಏನೇನು ಘಟನೆ ಆಗುತ್ತೆ ಅಂತ ನಮಗೂ ಅರ್ಥ ಆಗುವುದಕ್ಕಿಂತ ಹೆಚ್ಚು ಇನ್ನೂ ಭಗವಂತ ಅನಂತ ಜೀವಗಳ, ಅನಂತ ಕರ್ಮದ, ಅನಂತ ವ್ಯವಸ್ಥೆಯ, ಅನಂತ ಕಾಲದ ಅನುಗುಣವಾದ ವ್ಯವಸ್ಥೆಯನ್ನು ನೋಡಿಕೊಂಡು ಕರ್ಮವನ್ನು ಮಾಡ್ತಾನೆ. ಗುರುಗಳು ಅದೇ ರೀತಿಯಾದ ಚಟುವಟಿಕೆಯಲ್ಲಿ ನಲಿತಾರೆ ಅಂತ ಅನ್ನುವುದನ್ನು ದ್ರೋಣಾಚಾರ್ಯರ ಈ ವರ್ತನೆಯಿಂದ ಗೊತ್ತಾಯಿತು. ಹಾಗಾಗಿ ಮತ್ಸರ ಅಂತ ಅನ್ನೋದು ನಾನು ಹೆಚ್ಚು ಕಲಿಬೇಕು, ನಾನು ಹೆಚ್ಚು ತಿಳಿಬೇಕು, ನಾನು ಹೆಚ್ಚು ಜಪಿಸಬೇಕು, ತಪ್ಪಲ್ಲ. ದೇವರ ಮೇಲೆ ಹಾಗೆ ಅದು ಜಾಸ್ತಿ ಆದರೆ ಅದನ್ನು ಕೆತ್ತಿ ತೆಗೆಯುವ ವ್ಯವಸ್ಥೆ ಏಧಮಾನದ್ಯುಳು ಭಯಸ್ಯ ರಾಜ ಅಂತ ಗೌತಮರ ಶಾಪದ ಕಥೆಯ ಹಾಗೆ, ಅಥವಾ ಅನೇಕ ಜನರ ಕಥೆ ಬರುತ್ತೆ. ಅಂದರೆ ಅವರು ತಮ್ಮ ತಪಸ್ಸಿನ ಬಲವನ್ನು ಹೆಚ್ಚಿಸಿಕೊಂಡಾಗ ಭಗವಂತನೇ ಇನ್ನೊಂದು ದೃಷ್ಟಿಯಿಂದ ಅವರ ಕೈಯಿಂದ ಒಂದು ಶಾಪವನ್ನು ಕೊಡಿಸಿಯೋ ಇನ್ನೇನೋ ಮಾಡ್ತಾರೆ. ಆದರೆ ಆ ಶಾಪ ಲೋಕಕ್ಕೆ ಕಂಟಕ ಆಗುವುದಿಲ್ಲ, ಅದರಿಂದ ಒಳ್ಳೆಯದೇ ಆಗುತ್ತೆ ಕೊನೆಗೆ. ಇದು ಒಂದು ನೆನ್ಪಿಟ್ಕೊಳ್ಬೇಕಾದ ಸಂಗತಿ. ದೇವರ ಭಕ್ತರಾಗಿ ಶಪಿಸಿದ ಯಾವುದೇ ಭಕ್ತರ ಮಾತು ಲೋಕಕ್ಕೆ ಹಾನಿ ಉಂಟಾಗಿಲ್ಲ. ಆ ಕ್ಷಣಕ್ಕೆ ಅವರಿಗೊಂದು ಥರದ ಅದು ಶಿಕ್ಷಣ ಹೊರತು ಶಿಕ್ಷೆ ಅಲ್ಲ. ದ್ವೇಷದಿಂದ ಮಾಡಿದರೆ ಮಾತ್ರ ಅದು ತಪ್ಪಾಗುತ್ತೆ. ಆ ಕಾಲದಲ್ಲಿ ಉಂಟಾದ ಯಾವುದೋ ಒಂದು ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಸಿಟ್ಟಿನಿಂದ ಅವರು ನಿರ್ಧಾರ ತೆಗೆದುಕೊಂಡಿದ್ರು, ಅದು ಲೋಕಕ್ಕೆ ಮುಂದೆ ಉತ್ತಮವಾದಂತಹ ಗತಿಯನ್ನೇ ತಂದುಕೊಡುತ್ತೆ. ಆ ಶಾಪದ ಪ್ರಸಂಗಗಳನ್ನು ನೋಡುವಾಗ ನೋಡೋಣ. ಹೀಗೆ ಇದು ಅಧಿಕಾರದ ದೃಷ್ಟಿಯಿಂದ ನಿರ್ಮತ್ಸರತೆ ಇರಬೇಕು. ಇದು ಏನನ್ನು ಹೇಳುತ್ತೆ ಅಂದರೆ, ವಾಸ್ತವವಾದ ಜಗತ್ತಿನ ನಿರ್ಮಾಣವನ್ನು ಮಾಡಿದ ಎಲ್ಲ ವಸ್ತುಗಳಲ್ಲೂ ನೆಲೆಸಿದ ವಾಸೇನೇದಂ ಯತಸ್ತುನ್ನಂ, ಎಲ್ಲದರೊಳಗೆ ವಾಸಿಸಿ ಅದನ್ನು ಪ್ರಚೋದಿಸುವ ಶಕ್ತಿ. ಆದ್ದರಿಂದಾಗಿ ಭಗವಂತನಿಗೆ ವಸ್ತು ಅಂತ ಹೆಸರು. ದೇವರಿಗೆ ಒಂದು ಹೆಸರು ವಸ್ತವೇ ನಮಃ ಅಂತ, ವಸ್ತುನೇ ನಮಃ ಅಂತ ಭಗವಂತನಿಗೊಂದು ಸುಂದರವಾದ ಹೆಸರು.
ಆಚಾರ್ಯರು ಇಲ್ಲಿ ವ್ಯಾಖ್ಯಾನ ಬರೀತಾರೆ. ವಸ್ತು ಅಂದರೆ ಭಗವಂತ ಅಂತ. ಅದರಲ್ಲಿ ಮಧ್ವವಿಜಯದಲ್ಲೂ 10ನೇ ವಯಸ್ಸಿನ ಹುಡುಗ ತನ್ನ ಗುರು ಅಪ್ಪ ಕೇಳ್ತಾರೆ, ಎಲ್ಲ ಮನೆಯಲ್ಲಿ ಈಳಿಗೆ ಮನೆಗೆ, ಕಂಬಕ್ಕೆ, ಕೊಡಪಾನಕ್ಕೆ, ದಂಡೆಗೆ, ಪಾತಿಗೆ ಎಲ್ಲ ನಮಸ್ಕಾರ ಮಾಡ್ತಿರ್ತಾರೆ ಮಧ್ವಾಚಾರ್ಯರು ಹುಡುಗನಾಗಿದ್ದಾಗ, ವಾಸುದೇವನಾದಾಗ. ಅಪ್ಪ ಕೇಳ್ತಾರೆ, ಯಾಕೋ ನಮಸ್ಕಾರ ಮಾಡ್ತಾ ಇದೆಯಾ ಇವತ್ತು? ಇಲ್ಲ, ನನ್ನ ವಸ್ತುವಿಗೆ ನಮಸ್ಕಾರ ಮಾಡ್ತಾ ಇದ್ದೇನೆ. ಅಪ್ಪ ಅಂದ್ಕೊಂಡ್ರು, ಓ, ವಸ್ತುಗಳು ಅಂದರೆ ಇಷ್ಟು ಪ್ರೀತಿ ಮನೆಯೆಲ್ಲ ವಸ್ತುಗಳಿಗೆ. ಅವರಿಗೆ ವಸ್ತು ಅಂದರೆ ಭಗವಂತ ಅಂತ ಗೊತ್ತಾಗಲಿಕ್ಕೆ ನಾವು 72ನೇ ವಯಸ್ಸಲ್ಲಿ ಅವರು ಬರೆದ ಭಾಗವತ ತಾತ್ಪರ್ಯ ನಿರ್ಣಯ ನೋಡಿದ್ಮೇಲೆ ನಮಗೂ ಅರ್ಥ ಆಗಿದ್ದು. ಬಾಲ್ಯದಲ್ಲಿ ನಾವು ಕೇಳಿದ್ರು ಅಷ್ಟೇ ಹೇಳ್ತಿದ್ರು. ಆದರೆ ಅವರಿಗೆ ವಸ್ತು ಅಂದರೆ ವಾಸಯನೇದಂ ಯಥಸ್ತು, ನಮ್ಮ ಭಗವಂತನ ಹೆಸರು ವಸ್ತು ಅಂತ. ಅಂತಹ ವಸ್ತು ಸ್ವರೂಪನಾದ ಶಿವದಂ, ದೇವರ ಸುಂದರವಾದ ಹೆಸರದು ಶಿವದ. ಶಿವ ಅಂದರೆ ಮಂಗಳ ಅಂತ ಅರ್ಥ, ಶಿವ ಅಂದರೆ ಆನಂದ ಅಂತ ಅರ್ಥ, ಶಿವ ಅಂದರೆ ನಮ್ಮ ಜೀವನದ ಗತಿಯನ್ನು ತೋರಿಸುವವ ಅಂತ. ಶಂ ಯಾಪಯತಿ ವಾತಯತಿ, ನಮ್ಮನ್ನು ಒಳ್ಳೆಯ ದಾರಿಯ ಕಡೆಗೆ ಕರೆದೊಯ್ಯುವವನು. ಅಂತಹ ಗುರಿಯನ್ನು ತೋರಿಸುವವ, ದಾರಿಯನ್ನು ಬೆಳಗಿಸುವವ, ಕೈ ಹಿಡಿದು ನಡೆಸುವವ ಶಿವದಂ. ಈ ಭಾಗವತ ಏನು ಮಾಡುತ್ತೆ ಅಂದರೆ ನಮಗೆ ಮಂಗಳವನ್ನು ಕೊಡುತ್ತೆ, ಆನಂದವನ್ನು ಕೊಡುತ್ತೆ, ದಾರಿಯನ್ನು ಗುರುತು ಹಿಡಿಯುವಂತೆ ಮಾಡುತ್ತೆ, ಕೈ ಹಿಡಿದು ನಡೆಸುತ್ತೆ. ಅಂತಹ ಬೆಳಕಿನ ಸ್ವರೂಪ ನೆನೆಸಿದ ಭಗವಂತನನ್ನು ನಮ್ಮೆಡೆಗೆ ಪರಿಚಯಿಸುವಂಥದ್ದು ಎಂಥದ್ದು ಅಂದರೆ ತಾಪತ್ರಯೋನ್ಮೂಲನಂ, ಎಲ್ಲ ತಾಪಗಳನ್ನು ಕಳೆಯುವಂಥದ್ದು. ಆದಿದೈವಿಕ, ಆದಿಭೌತಿಕ, ಆಧ್ಯಾತ್ಮಿಕ